ಒಂದು ಮಗುನ್ ತಾಯಿ ಆಗಿದ್ದೀನಿ ಅಂದಾಕ್ಷಣ ಅದ್ ನನ್ ಮಗುನೇ ಆಗ್ಬೇಕಾ? ತಾಯಿ ಇಲ್ಲದ ಆ ಮಗುಗೆ ನಾನ್ ತಾಯಿ ಆಗಿದ್ದೀನಿ, ಅದ್ ತಪ್ಪ? ನಿನಗೆ ಹೊಡೆದು ಬಿಟ್ನಲ್ಲಮ್ಮ. ಹೊಡೆದಿದ್ದು ನಮ್ಮಪ್ಪ ತಾನೆ. ಹೆತ್ತ ತಂದೆಗೆ ಅಷ್ಟು ಹಕ್ಕಿಲ್ವಾ? ಆ ಮಗು ಯಾರಮ್ಮ? ನನಗ್ ಗೊತ್ತಿಲ್ಲಪ್ಪ. ಯಾರೋ ಆ ಮಗುಗೆ ನಿಮ್ ತಾಯಿ ಸ್ವರ್ಗದಲ್ಲಿದ್ದಾಳೆ ಅಂತ ಹೇಳ್ಬಿಟ್ಟಿದ್ದಾರೆ. ಆ ಮಗು ಅದೊಂದು ಊರು ಅಂತ ತಿಳ್ಕೊಂಡು ಎಕ್ಸ್ಚೇಂಜ್ಗೆ ಫೋನ್ ಮಾಡಿ ಸ್ವರ್ಗಕ್ಕೆ ಕನೆಕ್ಷನ್ ಕೊಡಿ ಆಂಟಿ, ಅಮ್ಮನ ಹತ್ರ ಮಾತಾಡ್ಬೇಕು ಅಂತು. ಅದಕ್ಕೆ ನೀನೇನ್ ಮಾಡ್ದೆ? ಆ ಮಗುಗೆ ನಿರಾಸೆ ಮಾಡಬಾರ್ದು ಅಂತ ನಾನೇ ಅಮ್ಮ ಅಂತ ಹೇಳಿ ಮಾತಾಡ್ದೆ. ಆವತ್ತಿಂದ ಆ ಮಗು ದಿನಾ ಮಾತಾಡುತ್ತೆ. ನನಗಂತೂ ಒಂದು ದಿನ ಮಗು ಫೋನ್ ಬರ್ತಿದ್ರೆ ಹುಚ್ಚೆ ಹಿಡ್ದಾಗುತ್ತೆ. ಆ ಮಗುಗೆ ತಂದೆ ಇದ್ದಾರಮ್ಮ? ಇದಾರೆ, ಅವ್ರು ಯಾರು ಅಂತ ನನಗೆ ಗೊತ್ತಿಲ್ಲ. ಇದೊಂದು ವಿಚಿತ್ರವಾದ ಸಂಸಾರ ಅಲ್ವೇನಪ್ಪ? ಇಲ್ಲಮ್ಮ, ಇಲ್ಲ, ನೀನು ತುಂಬಾ ಒಳ್ಳೆ ಕೆಲಸ ಮಾಡಿದ್ಯಾ. ಆದ್ರೆ ನೋಡು ತಾಯಿ, ಎಷ್ಟು ದಿವಸ ಅಂತ ಈ ಬಾಡಿಗೆ ತಾಯಿ ಅಂತ ಜೀವನ ಮಾಡ್ತೀಯಮ್ಮ? ನೋಡು, ನೀನು ಸಂಸಾರಿ ಆಗ್ಬೇಕು. ನಿಂದೆ ಸ್ವಂತ ಮಗುನ ನೀನು ಎತ್ತು ಮುದ್ದಾಡೋದನ್ನ ನಾನು ಕಣ್ ತುಂಬ ನೋಡಿ ಸಂತೋಷ ಪಡ್ಬೇಕು. ಇದೇನಮ್ಮ ನನ್ನ ಆಸೆ. ನೋಡು, ನಾನೀಗ ಹೋಗಿದ್ನಲ್ಲ ಹುಡುಗ, ಅವನು ತುಂಬಾ ಒಳ್ಳೆಯವನು. ಅವನು ಆದಷ್ಟು ಬೇಗನೆ ಮದುವೆ ಮಾಡಿಕೊಂಡು ಫಾರಿನ್ಗೆ ಹೋಗ್ಬೇಕು ಅಂತಿದ್ದಾನೆ. ನೋಡು, ನೀನು ಒಪ್ಪಿಗೆ ಕೊಡು, ನಾನು ಈಗಲೇ ಹೋಗಿ ಅವನ ಹತ್ರ ಮಾತಾಡ್ತೇನೆ. ನೋಡಮ್ಮ, ಒಳ್ಳೆ ಅವಕಾಶ ಕಳ್ಕೊಬೇಡಮ್ಮ. ಹ್ಞೂ ಅನ್ನಮ್ಮ, ಅನ್ನಮ್ಮ. ಅಪ್ಪ, ನನಗೆ ಸ್ವಲ್ಪ ಅವಕಾಶ ಕೊಡಿ. ಅಮ್ಮ